ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತಿನ ದಿನ ವಿಶೇಷತೆ ಏನು, 12 ರಾಶಿಗಳ ಫಲಾಫಲಗಳು ಏನು, ಜೊತೆಗೆ ನೀವು ಕಳಿಸಿರುವಂಥ ಸಂದೇಶಗಳು ಏನು, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಜ್ಯೋತಿಷಿಗಳಾದಂಥ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಬುಧವಾರ, ಅದು ಕೂಡ ಮಾರ್ಗಶಿರ ಮಾಸದ ಬುಧವಾರ. ಈ ದಿನದ ವಿಶೇಷತೆ ಏನು ಶಾಸ್ತ್ರಿಗಳೇ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರುತೌ ವಾಚನ್ನ ಸದ್ದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ನಾವು ಮಾರ್ಗಶಿರ ಮಾಸದ ಒಂದು ಭವ್ಯವಾದ ದಿವ್ಯವಾದ ಮಾಸದಲ್ಲಿದ್ದೀವಿ. ಈ ಒಂದು ಮಾಸದಲ್ಲಿ ಸಂದೇಶಗಳನ್ನು ಪರಿಶೀಲಿಸೋದ್ರ ಜೊತೆಗೆ ಈ ದಿವಸದ ಪಂಚಾಂಗ ಏನು ಗಮನಿಸ್ಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯಣ, ಹಿಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು, ತೃತೀಯ ತಿಥಿ, ಪೂರ್ವಾಷಾಢ ನಕ್ಷತ್ರ. ಈ ದಿವಸ ಮಾರ್ಗಶಿರ ಮಾಸ ವಿಷ್ಣುವಿನ ಮಾಸ, ಬುಧವಾರ ಕೂಡ ವಿಷ್ಣುವಿನ ವಾರ. ಹೀಗಾಗಿ ವಿಷ್ಣುವಿನ ಆರಾಧನೆಗೆ ಇದು ತುಂಬ ಪ್ರಶಸ್ತವಾದ ಕಾಲ. ನಾವು ವಿಷ್ಣು ಸ್ಮರಣೆ ಇಲ್ಲದೆ ನಮ್ಮ ಬದುಕು ಸಾಗಬಾರದು ಅಂತ ಒಂದು ಶಾಸ್ತ್ರ ಹೇಳುತ್ತೆ. ಕಿಂ ಸ್ಮರ್ತವ್ಯಂ ಸದಾ. ಯಾವುದನ್ನು ನಾವು ಸದಾ ಕಾಲ ಸ್ಮರಣೆಯಲ್ಲಿಟ್ಟುಕೊಳ್ಬೇಕು? ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಸದಾ ಸ್ಮರಿಸುವಂಥ, ಸದಾಕಾಲ ಸ್ಮರಿಸಬೇಕಾದ ವ್ಯಕ್ತಿ ಯಾರು ಅಂತಂದರೆ ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಕಿಂ ಸ್ಮರ್ತವ್ಯಂ ಪುರುಷೈಃ ಹರಿರ್ನಾಮ ಸದಾ ಅಂತ ಹೇಳುತ್ತೆ. ಹರಿಯ ಸ್ಮರಣೆಯನ್ನು ಮನುಷ್ಯನಾಗಿರ್ತಕ್ಕಂಥವನು ಎಲ್ಲರೂ, ಇದಕ್ಕೆ ಲಿಂಗ ಭೇದವಿಲ್ಲ, ಜಾತಿ ಭೇದವಿಲ್ಲ, ವರ್ಗ ಭೇದ ಮೊದಲೇ ಇಲ್ಲ. ಯಾರು ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬರೂ ಕೂಡ ಸದಾಕಾಲ ಯಾರ ಸ್ಮರಣೆ ಮಾಡಬೇಕಪ್ಪ ಅಂದರೆ ಪುರುಷೈ ಹರಿಹಿ, ಆ ಹರಿಯ ಸ್ಮರಣೆಯನ್ನು ಮಾಡಬೇಕಂತೆ. ನೋಡಿ, ಅಂಥ ಒಂದು ವಿಶಿಷ್ಟವಾದ ಒಂದು ದಿವಸ ಮಾರ್ಗಶಿರ ಮಾಸದ ಬುಧವಾರದಲ್ಲಿದ್ದೀವಿ. ಹೀಗಾಗಿ ಹರಿಸ್ಮರಣೆ ಅಂದರೆ ನಾವು ವಿಷ್ಣು ಸಹಸ್ರನಾಮ ಅಥವಾ ಅವನ ನಾಮಾವಳಿ ಆಗಿರತಕ್ಕಂಥ ಒಂದು ಅಕ್ಷರ ಮಂತ್ರ ನಾವು ಹೇಳ್ಕೊಳ್ಳೋದಾದರೆ ದ್ವಾದಶಾಕ್ಷರಿ ಮಂತ್ರ, ಅಷ್ಟಾಕ್ಷರಿ ಮಂತ್ರ, ಇವೆಲ್ಲ ವಿಷ್ಣುವಿನ ಒಲುಮೆಗೆ ಇರತಕ್ಕಂಥ ದಿವ್ಯ ಸಾಧನಗಳು. ಇದನ್ನೆಲ್ಲ ತಾವು ಹೇಳ್ಕೊಳ್ಳಿ. ಮಾರ್ಗಶಿರ ಮಾಸದಲ್ಲಿ ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಹೇಳಿಕೊಂಡ್ರೆ ನೀವು ಇನ್ಯಾವ ಮಾಸದಲ್ಲೂ ಹೇಳಿದ ಪುಣ್ಯ ಫಲ ಈ ಮಾಸದಲ್ಲಿ ಒಂದಿದರಲ್ಲೇ ಸಿಕ್ಬಿಡುತ್ತೆ. ಹೀಗಾಗಿ ತಪ್ಪದೇ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಹರಿಕೃಪೆಗೆ ಪಾತ್ರರಾಗಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಬುಧವಾರದ ವಿಶೇಷತೆ ಜೊತೆಗೆ ಹರಿಸ್ಮರಣೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ. ಈಗ ಸಂದೇಶಗಳ ಕಡೆ ಗಮನ ಹರಿಸೋಣ ನಾವು. ಮೊದಲಿಗೆ ರಾಜೇಶ್ ಅನ್ನೋರು ಅಜ್ಜಂಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಹುಟ್ಟಿದ ದಿನಾಂಕ 27/4/1983, ಹುಟ್ಟಿದ ಸಮಯ ಬೆಳಗ್ಗೆ 6:15. ಇವ್ರು ಕೇಳಿರುವಂಥ ಪ್ರಶ್ನೆ ಏನು ಅಂದರೆ, ಅಪಮೃತ್ಯು ದೋಷ ಇದೆಯಾ ಅಂತ. ಶಾಸ್ತ್ರಗಳೇ, ಇಂಥ ದೋಷ ಇದೆಯಾ? ಇದಕ್ಕೆ ಪರಿಹಾರ ಏನು ತಿಳಿಸ್ಕೊಡಿ. ರಾಜೇಶ್ ಅವರ ಪ್ರಶ್ನೆ ಅದು ಅಪಮೃತ್ಯು ಬಗ್ಗೆ ಪಾಪ ಕೇಳಿದ್ದಾರೆ, ಭಯಗ್ರಸ್ತರಾಗಿ ಕೇಳಿದ್ದಾರೆ. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಮೇಷಲಗ್ನ. ಲಗ್ನದಲ್ಲಿ ಕುಜನಿದ್ದಾನೆ. ಲಗ್ನಾಧಿಪತಿ ಲಗ್ನದಲ್ಲಿದ್ದರೆ ತುಂಬ ಒಳ್ಳೆಯದಲ್ವ, ಬಲ ಅದು. ರವಿಯುಕ್ತನಾಗಿದ್ದಾನೆ. ಹೀಗಾಗಿ ಮೌಢ್ಯತೆ ಇದೆಯಾ ಅಂತಂದರೆ ಮೌಢ್ಯತೆ ಇದೆ. ಕುಜನಿಗೆ 17 ಡಿಗ್ರಿ ಅಂತರ ಇರಬೇಕು ಅಂತ ಶಾಸ್ತ್ರ ನಿರೀಕ್ಷೆ ಮಾಡುತ್ತೆ. ಒಂದು ಗ್ರಹಕ್ಕೆ ರವಿಯ ಸಮೀಪದಲ್ಲಿ ಒಂದೊಂದು ಗ್ರಹ ಇದ್ದಾಗ, ಶುಕ್ರನಿದ್ದರೆ 12 ಡಿಗ್ರಿ, ಗುರುವಿದ್ದರೆ 11 ಡಿಗ್ರಿ, ಶನೈಶ್ಚರ ಇದ್ದರೆ 15 ಡಿಗ್ರಿ, ಬುಧನಿದ್ದರೆ 14 ಡಿಗ್ರಿ, ಕುಜನಿದ್ದರೆ 17 ಡಿಗ್ರಿ. ಹೀಗೆ ಒಂದೊಂದು ಗ್ರಹಕ್ಕೆ ಇಷ್ಟಿಷ್ಟು ಅಂತರ ಇರಬೇಕು ಅಂತ ನಿರ್ಣಯ ಮಾಡಿದ್ದಾರೆ ಶಾಸ್ತ್ರಕಾರರು. ಹಾಗಿಲ್ಲದೇ ಇದ್ದರೆ ಆ ಗ್ರಹ ತನ್ನ ಬಲವನ್ನು ಕಳ್ಕೊಳ್ಳುತ್ತೆ ಅಂತ. ಹಾಗಾಗಿದೆ ನಿಮ್ಮ ಜಾತಕದಲ್ಲಿ. ಪ್ರಸ್ತುತ ನೋಡೋಣ, ಕಾಲ
ಯಾವ ಗ್ರಹದ ದಶಾಭಕ್ತಿ ನಡೀತಾ ಇದೆ ಇದನ್ನು ಗಮನಿಸೋಣ. ನೋಡಿ, ಈಗ ಶನೈಶ್ಚರನ ದಶೆಯಲ್ಲಿ ತಮಗೀಗ ಚಂದ್ರನ ಒಂದು ಕಾಲ ನಡೀತಾ ಇದೆ. ಚಂದ್ರ ಆತ ಶುಕ್ಲ ಪಕ್ಷದ ಚಂದ್ರ, ಹೀಗಾಗಿ ತುಂಬ ಬಲವಿದೆ. ಆತಂಕ ಬೇಡ. ಮುಂದೆ ನಿಮಗೆ ಇದೇ ಶನೈಶ್ಚರನ ಕಾಲದಲ್ಲಿ ಅಂದರೆ 2025 ನವೆಂಬರ್ ನಂತರ ಕುಜನ ಒಂದು ಕಾಲ ಪ್ರಾರಂಭವಾಗುತ್ತೆ. ಶನಿ ಕುಜರಿಬ್ಬರು ಸ್ವಲ್ಪ ಶತ್ರುಗಳು. ಹೀಗಾಗಿ ಆ ಸಂದರ್ಭದಲ್ಲಿ ಒಂದು ಕುಜಗ್ರಹ ಶಾಂತಿಯನ್ನು ಮಾಡಿಸಿ, ಒಂದು ಮೃತ್ಯುಂಜಯ ಹವನ ಮಾಡಿಸಿ. ಅಪಮೃತ್ಯು ಇದೆಯಾ ಅನ್ನೋ ಭಯದಿಂದ ಅಲ್ಲ, ಬಲಕ್ಕಾಗಿ. ಆ ಥರದ್ದೇನು ತೊಡಕಿಲ್ಲ, ಆತಂಕ ಮಾಡ್ಕೋಬೇಡಿ. ಒಳ್ಳೆಯದಾಗಲಿ. ಮುಂದಿನ ಸಂದೇಶ ಕಾವ್ಯ ಬೆಂಗಳೂರಿಂದ ಕಳಿಸಿದ್ದಾರೆ. ಇವರು ಹುಟ್ಟಿದ ದಿನಾಂಕ 23/1994. ಹುಟ್ಟಿದ ಸಮಯ ಸಂಜೆ 6:20. ಇವರು ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕಾವ್ಯ ಅವರ ಪ್ರಶ್ನೆ ಒಂದು ವೃತ್ತಿ ಮತ್ತೊಂದು ವಿವಾಹ, ಎರಡು ಪ್ರಶ್ನೆ ಅಲ್ವಾ? ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಆತ ಬುಧ ಷಷ್ಠದಲ್ಲಿದ್ದಾನೆ. 6ನೇ ಮನೆ ಒಂದು ದುಸ್ಥಾನ ಮತ್ತು ನೀಚಾಭಿಲಾಷಿ, ಅಂದರೆ ನೀಚ ಸ್ಥಾನಕ್ಕೆ ಹೋಗ್ತಾ ಇರ್ತವಂಥ ಗ್ರಹ ತನ್ನ ಬಲವನ್ನು ಕಳ್ಕೊಳ್ಳುತ್ತೆ. ಮತ್ತು ಕುಜನ ಜೊತೆಗಿರ್ತಕ್ಕಂಥದ್ದು ಇದೆಲ್ಲ ಸ್ವಲ್ಪ ಬಲಹೀನತೆ, ವೃತ್ತಿಗೆ ಸಂಬಂಧಿಸಿದಾಗಿರ್ತಕ್ಕಂಥ ಬಲಹೀನತೆಗಳು. ಈಗ ಪ್ರಸ್ತುತ ಗುರುದಶೆಯಲ್ಲಿ ಚಂದ್ರ ಭಕ್ತಿ ನಡೀತಾ ಇದೆ. ಚಂದ್ರ ನಿಮ್ಮ ಜಾತಕದಲ್ಲಿ ಕರ್ಮಸ್ಥಾನದಲ್ಲಿದ್ದಾನೆ, ಲಾಭಾಧಿಪತಿ. ಇದು ಒಳ್ಳೆಯದು. ನೋಡಿ, ಕೆಲಸಕ್ಕೆ ಅನುಕೂಲಕರ ವಾತಾವರಣ. ಕಾಲದ ವಶದಿಂದ ಆ ಅಧಿಪತಿ ಸ್ವಲ್ಪ ವೀಕ್ ಆಗಿರಬಹುದು, ಆದರೆ ಟೈಮ್ ಒಳ್ಳೆ ಟೈಮ್. ಹೀಗಾಗಿ ಸಮಯದ ಪ್ರಭಾವದಿಂದ ನಿಮಗೆ ಕೆಲಸದಲ್ಲಿ ಅನುಕೂಲ ಆಗುತ್ತೆ, ಆತಂಕ ಬೇಡ. ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ರವಿಗ್ರಹ ಶಾಂತಿ ಅದೊಂದು ಮಾಡಿಸಬೇಕು. ಸಪ್ತಮದಲ್ಲಿ ರವಿ ಇದ್ದರೆ ಸ್ವಲ್ಪ ಬಾಧಕವಾಗುತ್ತೆ. ಹೀಗಾಗಿ ರವಿ ಶಾಂತಿಯನ್ನು ಮಾಡಿಸಿ ಪ್ರಯತ್ನ ಮುಂದುವರಿಸಿ, ನಿಮಗೆ ಅನುಕೂಲ ಆಗುತ್ತೆ, ಆತಂಕ ಬೇಡ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ನಾಗರಾಜ್ ಅಂತ ತುಮಕೂರಿಂದ ಕಳಿಸಿದ್ದಾರೆ. ಇವರು ಹುಟ್ಟಿದ ದಿನಾಂಕ 9/3/1954. ಹುಟ್ಟಿದ ಸಮಯ ಸಂಜೆ 7 ಗಂಟೆ. ಇವರು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ನಾಗರಾಜ್ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನ. ಲಗ್ನದ ಅಧಿಪತಿ ನಿಮ್ಮ ಜಾತಕದಲ್ಲೂ ಷಷ್ಠ ಸ್ಥಾನದಲ್ಲೇ ಇದ್ದಾನೆ, ವ್ಯಯಾಧಿಪತಿ ಜೊತೆಗಿದ್ದಾನೆ. ಮೌಢ್ಯತೆ ಇದೆಯಾ ಅಂತಂದರೆ ಅದೃಷ್ಟವಶಾತ್ ಮೌಢ್ಯನಾಗಿಲ್ಲ, ಆದರೆ ಬಲ ಕಡಿಮೆನೇ ಇದೆ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ತಮಗೆ ಶನಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ರಾಹುವಿನ ಕಾಲ ನಡೀತಾ ಇದೆ. ರಾಹು ನಿಮ್ಮ ಜಾತಕದಲ್ಲಿ ಆತ ಚತುರ್ಥ ಸ್ಥಾನದಲ್ಲಿದ್ದಾನೆ. ಸ್ವಲ್ಪ ನರ ಸಂಬಂಧಿ ಮತ್ತು ಶ್ವಾಸಕೋಶ ಸಂಬಂಧಿ ತೊಂದರೆಗಳಾಗೋ ಸಾಧ್ಯತೆ ಇರ್ತದೆ. ಸ್ವಲ್ಪ ಹುಷಾರು. ನೀವೊಂದು ಆಶ್ಲೇಷ ಬಲಿ ಮಾಡಿಸೋದು ತುಂಬ ಒಳ್ಳೆಯದು. ಒಂದು ರಾಹುಗ್ರಹ ಶಾಂತಿ ಮತ್ತೊಂದು ಆಶ್ಲೇಷ ಬಲಿ, ಇವುಗಳು ನಿಮಗೆ ಆರೋಗ್ಯ ಬಲವನ್ನು ತಂದುಕೊಡುತ್ತೆ. ಇದನ್ನು ಶೀಘ್ರದಲ್ಲಿ ಮಾಡಿಸಿ, ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಮುಂದಿನ ಸಂದೇಶ ಜ್ಯೋತಿಕಾ ಅಂತ ಪುತ್ತೂರಿಂದ ಕಳಿಸಿದ್ದಾರೆ. ಇವರು ಹುಟ್ಟಿದ ದಿನಾಂಕ 4/9/2006. ಹುಟ್ಟಿದ ಸಮಯ ಮಧ್ಯಾಹ್ನ 2:25. ಮದುವೆ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಜ್ಯೋತಿಕಾ ಅವರ ಪ್ರಶ್ನೆ ಅದು ವಿವಾಹ ಮತ್ತು ವೃತ್ತಿಗೆ ಸಂಬಂಧಿಸಿದೆ ಅಲ್ವಾ? ಹೌದು. ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ಧನುರ್ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಬುಧ, ಸಪ್ತಮಾಧಿಪತಿಯೂ ಬುಧನೇ ಆಗಿದ್ದಾನೆ. ಅವನು ರವಿ ಜೊತೆಗಿದ್ದಾನೆ, ಭಾಗ್ಯಸ್ಥಾನದಲ್ಲಿ ತುಂಬ ಒಳ್ಳೆಯದೇ, ಆದರೆ ಮೌಢ್ಯನಾಗ್ಬಿಟ್ಟಿದ್ದಾನೆ. ಎಲ್ಲ ಸರಿ, ಏನೂ ಇಲ್ಲ, ಆ ಥರ ಇದೆ. ಎಲ್ಲವೂ ಇದೆ. ಹಾಕ್ಕೊಳ್ಳೋಕೆ ಬಟ್ಟೆಗಿದೆ, ಓಡಾಡೋಕ್ಕೆ ಕಾರಿದೆ, ಇರೋಕ್ಕೆ ಬಂಗ್ಲೆ ಇದೆ, ಆದರೆ ನಾನು ಅಲ್ಲಿಲ್ಲ, ಅಥವಾ ನನಗೆ ಅದು ಯಾವುದು ದಕ್ತಾ ಇಲ್ಲ, ಹೀಗಾಗ್ಬಿಡುತ್ತೆ. ಇಂಥದ್ದೊಂದು ಒಂದು ಅನಾನುಕೂಲ ನಿಮ್ಮ ಜಾತಕದಲ್ಲಿ. ಇದಕ್ಕೇನು ಪರಿಹಾರ? ಬುಧನಿಗೆ ವಿಷ್ಣು ಪ್ರಾರ್ಥನೆ, ಒಂದು ಬುಧಗ್ರಹ ಶಾಂತಿ ಮಾಡಿಸಿ, ತುಂಬ ಒಳ್ಳೆಯದು. ಅದ್ರ ಜೊತೆಗೆ ಪ್ರತಿ ದಿವಸ ಶ್ರದ್ಧೆಯಿಂದ, ನಾನು ಈಗಷ್ಟೇ ಹೇಳಿದೆ, ಪ್ರತಿ ದಿವಸ ಮನುಷ್ಯನಿಗೆ ಅಗತ್ಯವಾಗಿ ಸದಾಕಾಲ ಬೇಕಾಗಿರ್ತಕ್ಕಂಥದ್ದು ಯಾವುದು ಅಂದರೆ ಹರಿರ್ನಾಮ. ಹೀಗಾಗಿ ಹರಿಸ್ಮರಣೆ, ವಿಷ್ಣು ಸಹಸ್ರನಾಮ ಪ್ರತಿ ದಿವಸ ಹೇಳ್ಕೊಳ್ಳಿ. ಆದ್ದರಿಂದ ನಿಮಗೆ ಎರಡೂ ಕಡೆ ಅನುಕೂಲ ಉಂಟಾಗುತ್ತೆ, ವಿವಾಹಕ್ಕೆ, ವೃತ್ತಿಗೆ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ತುಮಕೂರಿಂದ ಪ್ರಮೋದ್ ಅನ್ನೋರು ಕಳಿಸಿದ್ದಾರೆ. ಇವರು ಹುಟ್ಟಿದ ದಿನಾಂಕ 5/4/1993. ಹುಟ್ಟಿದ ಸಮಯ ಸಂಜೆ 4:10. ಇವರ ಪ್ರಶ್ನೆ ಕೂಡ ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ಪ್ರಮೋದ್ ಅವರ ಪ್ರಶ್ನೆ ಅದು ಕೂಡ ವಿವಾಹ ವೃತ್ತಿಗೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ.
ನೋಡಿ, ತಮ್ಮದು ಸಿಂಹ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದಾನೆ, ಉಚ್ಚಸ್ಥಾನ ರವಿ ಜೊತೆಗೆ ಸೇರಿಬಿಟ್ಟಿದ್ದಾನೆ. ಹೀಗಾಗಿ ಮೌಢ್ಯನೂ ಆಗಿದ್ದಾನೆ. ಜಾತಕಗಳಲ್ಲಿ ಹೀಗೆ ತುಂಬ ಚೆನ್ನಾಗಿರ್ತಕ್ಕ ಒಳ್ಳೆ ಉಚ್ಚ ಸ್ಥಾನದಲ್ಲಿದ್ದಾನೆ ಶುಕ್ರ, ಮೌಢ್ಯನಾಗ್ಬಿಟ್ಟಿದ್ದಾನೆ. ಇದು ಕೂಡ ಹಾಗೆ ಎಲ್ಲವೂ ಇದ್ದು ಏನೂ ಇಲ್ಲ ಅನ್ನೋ ಹಾಗೆ ಮಾಡಿಬಿಡುತ್ತೆ. ಇದಕ್ಕೆ ಹಾಗಂತ ನೀವು ಗಾಬರಿ ಮಾಡ್ಕೋಬೇಡಿ. ಗ್ರಹಗಳ ಆರಾಧನೆಯಿಂದ ಗ್ರಹಗಳ ಅನುಗ್ರಹ ಉಂಟಾಗುತ್ತೆ. ಯಾವಾಗ ಅನುಗ್ರಹ ಉಂಟಾಗುತ್ತೆ ನಮ್ಮ ದಾರಿ ಕೂಡ ಸುಲಭ ಆಗುತ್ತೆ. ಹೀಗಾಗಿ ಏನಪ್ಪ ಮೌಢ್ಯತೆ ಬಂದ್ಬಿಟ್ಟಿದೆ, ತನ್ನ ಮೂಲಕ ನನ್ನ ಜೀವನವೂ ಮೌಢ್ಯವಾಗಿಬಿಡುತ್ತಾ, ಅಂಧಕಾರವಾಗಿಬಿಡುತ್ತಾ ಅಂತ ನೀವೇನು ಆತಂಕ ಪಡಬೇಕಾದ್ದಿಲ್ಲ. ಗ್ರಹಚಾರ ವಶಾತ್ ನಾವು ಆ ಸಮಯದಲ್ಲಿ ಹುಟ್ಟಿರ್ತೀವಿ. ಹಾಗಾಗಿ ಆ ಒಂದು ಪ್ರಾರಬ್ಧ ನಮ್ಮನ್ನು ಹಾಗೆ ಪ್ರೆಸ್ ಮಾಡುತ್ತೆ. ಹೀಗಾಗಿ ಇದರಿಂದ ಪಾರಾಗಲಿಕ್ಕೆ ಯಾರು ಭಯಕೃತ್ ಭಯನಾಶನಃ ಅಂತ ಇಲ್ವಾ ವಿಷ್ಣು ಸಹಸ್ರನಾಮದಲ್ಲಿ. ಶುಕ್ರಗ್ರಹ ಮೌಢ್ಯನಾಗಿದ್ದ ಅಂದರೆ ಶುಕ್ರನ ಆರಾಧನೆ ಮಾಡೋದರಿಂದ ಅವನು ಮೌಢ್ಯವು ನಿವಾರಣೆ ಮಾಡ್ತಾನೆ. ಹೀಗಾಗಿ ಆತಂಕ ಬೇಡ. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ರಾಹು ದಶೆಯಲ್ಲಿ ಈಗ ಕೇತುವಿನ ಭಕ್ತಿ ಜನವರಿ ಮುಗಿದು ಶುಕ್ರಂದು ಪ್ರಾರಂಭ ಆಗುತ್ತೆ. ಶುಕ್ರಸ್ತಪೋವ ತನುನಾಥ ಭಾಂಶ ತ್ರಿಕೋಣ ಮಾಯಾತಿ ತದಾ ವಿವಾಹ ಅಂತ ಒಂದು ಮಾತಿದೆ, ಬಹಳ ಪ್ರಸಿದ್ಧವಾದ ಮಾತು. ಆ ಸಂದರ್ಭದಲ್ಲಿ ಎಲ್ಲ ಒಳ್ಳೆಯ ಅನುಕೂಲಗಳಾಗುತ್ತೆ. ಅಷ್ಟರಲ್ಲಿ ನೀವು ಈ ಗ್ರಹ ಶಾಂತಿಯನ್ನು ಮಾಡಿಸಿ, ನವಗ್ರಹ ಶಾಂತಿಯನ್ನು ಮಾಡಿಸಿ, ಶ್ರದ್ಧೆಯಿಂದ ಆರಾಧನೆ ಮಾಡಿ, ಅನುಕೂಲ ಆಗುತ್ತೆ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲಗಳು ಏನು, ಏನೆಲ್ಲ ತೊಂದರೆಗಳು ಇದೆ, ತೊಡಕುಗಳು ಇದೆ, ಅದಕ್ಕೆ ಪರಿಹಾರಗಳೇನು ಅನ್ನೋದನ್ನು ತಿಳಿಸ್ಕೊಡಿ. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಕರ್ಕಟಕ ರಾಶಿಯಲ್ಲಿ ಕುಜ, ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು, ರವಿ ಬುಧರ ಯುತಿ ಇದೆ, ಅದು ವೃಶ್ಚಿಕ ರಾಶಿಯಲ್ಲಿ, ಚಂದ್ರ ಇರತಕ್ಕಂಥ ಧನು ರಾಶಿಯಲ್ಲಿ, ಶುಕ್ರ ಮಕರ ರಾಶಿಯಲ್ಲಿ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಶನಿ ಮಾಂದಿಯರು ಒಟ್ಟಾಗಿಬಿಟ್ಟಿದ್ದಾರೆ ಈ ದಿವಸ ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲವನ್ನು ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ವಿಶೇಷ ಲಾಭ ಇದೆ. ಈ ಸಿವಿಲ್ ಕ್ಷೇತ್ರಗಳಲ್ಲಿರ್ತಕ್ಕಂಥವರಿಗೆ ತುಂಬ ಲಾಭದಾಯಕ ದಿನ ಈ ದಿವಸ. ವಸ್ತ್ರ ವ್ಯಾಪಾರಿಗಳಿಗೆ, ಕಲಾವಿದರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಹೆಚ್ಚಿನ ಅನುಕೂಲ ಇದೆ. ಧರ್ಮ ಮಾರ್ಗದಲ್ಲಿ ಸಂಚರಿಸ್ತಕ್ಕಂಥದ್ದು ಅಂದರೆ ಶುಭ ಕಾರ್ಯಗಳು ಹಾಗೂ ಉತ್ತಮರ ಭೇಟಿ, ಉತ್ತಮ ಚಿಂತನೆ, ಇವುಗಳಲ್ಲಿ ಈ ದಿವಸ ನೀವು ನಿಮ್ಮ ದಿನವನ್ನು ಸಂಪನ್ನ ಮಾಡಿಕೊಳ್ತೀರ. ಅಷ್ಟು ಚೆನ್ನಾಗಿದೆ ದಿವಸ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಕಿರಿಕಿರಿ ಇದೆ. ಸೀನಿಯರ್ಸಿಂದ ತುಂಬ ಟ್ರಬಲ್ ಅಂಥದ್ದೊಂದು ಸಂದರ್ಭ ಒಳಗಾಗುತ್ತೆ ಈ ದಿವಸ. ಹೀಗಾಗಿ ಸ್ವಲ್ಪ ಬಲ ಬೇಕು, ಎಚ್ಚರವಾಗಿರಿ. ಇನ್ನು ಉಳಿದ ಹಾಗೆ ಈ ದಿವಸ ಸ್ತ್ರೀಯರಿಗೆ ಒಂದು ಒಳ್ಳೆಯ ಉತ್ತಮ ಮಾರ್ಗದರ್ಶನ ಸಿಗುತ್ತೆ. ಒಂದು ಕ್ಷೇತ್ರ ದರ್ಶನ, ಯಾವುದೋ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದು, ಈ ರೀತಿಯ ಒಂದು ಸಾಧ್ಯತೆ ಕೂಡ ಇದೆ. ಸ್ವಲ್ಪ ಅಷ್ಟಮದ ಚಂದ್ರ ಸ್ವಲ್ಪ ಮನಸ್ಸಿಗೆ ಪೆಟ್ಟು ಮಾಡ್ತಾನೆ. ಹೀಗಾಗಿ ಮನಸ್ಸಿಗೆ ನೋವಾಗೋದು, ಸ್ತ್ರೀಯರಿಗೆ ಸ್ವಲ್ಪ ಮನಸ್ಸಿಗೆ ರಾಡಿ ಆಗುತ್ತೆ ಈ ದಿವಸ. ಈಗ ಅದು ವೃತ್ತಿಯಲ್ಲೂ ಇರಬಹುದು, ಅಥವಾ ನೀವು ವಸ್ತು ನಷ್ಟತೆಯೋ ಮತ್ತೊಂದು ವಾದ ಇಂಥವುಗಳಲ್ಲಿ ಸೋಲು, ಮುಖಭಂಗ, ಈ ಥರದ್ದೆಲ್ಲ ಇದೆ. ಹೀಗಾಗಿ ಇದಕ್ಕೇನಪ್ಪ, ಚರ್ಚೆಯಲ್ಲಿ ಭಾಗವಹಿಸದೇ ಇದ್ರೆ ಆಯ್ತು ಅಷ್ಟೇ. ಅಂತಹ ಸಂದರ್ಭಕ್ಕೆ ನಾವು ಒಳಗಾಗದೇ ಇದ್ರೆ ಆಯಿತು. ಆ ಪರಿಸ್ಥಿತಿಯನ್ನು ದೂರ ಇಟ್ಕೊಳ್ಳೋಕ್ಕೆ ಏನು ಮಾಡಬಹುದು ನಾವು? ದುರ್ಗಾ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಹೆಚ್ಚಿನ ಶ್ರಮ ಇದೆ. ಸ್ತ್ರೀಯರಿಗೆ ಸ್ವಲ್ಪ ಸಂದಿಗ್ಧ ಪರಿಸ್ಥಿತಿಗಳು, ಅಂದರೆ ಎದುರಿಸಲಿಕ್ಕಾಗದ ಪರಿಸ್ಥಿತಿಗಳು ಎದುರಾಗಬಹುದು ಈ ದಿವಸ. ಸ್ವಲ್ಪ ಎಚ್ಚರವಾಗಿರಿ. ಆದರೆ ಸಂಗಾತಿಯ ಸಹಕಾರ, ಕುಟುಂಬ ಸಹಕಾರ ಚೆನ್ನಾಗಿದೆ ಸ್ತ್ರೀಯರಿಗೆ. ಮತ್ತು ಈ ದಿವಸ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ವ್ಯಾಪಾರದಲ್ಲಿ ಅದರಲ್ಲಿ ಹಾಲು ಹೈನು ಕ್ಷೇತ್ರ ತುಂಬ ಚೆನ್ನಾಗಿದೆ. ಕೃಷಿಕರಿಗೆ ಹೆಚ್ಚಿನ ಅನುಕೂಲ ಇದೆ. ಶುಭಾಶುಭ ಮಿಶ್ರವಾಗಿದೆ ಈ ದಿವಸ ಮಿಥುನ ರಾಶಿಯವರಿಗೆ. ಪ್ರಾರ್ಥನೆಗೆ ದಿವಸ ಶಿವಸಹಸ್ರನಾಮ ಹೇಳ್ಕೊಳ್ಳಿ, ಮತ್ತು ವಿಷ್ಣು ಸಹಸ್ರನಾಮ ಎರಡೂ ನಿಮಗೆ ಹರಿಹರರ ಪ್ರಾರ್ಥನೆ ತುಂಬ ಒಳ್ಳೆಯದು ಈ ದಿವಸ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ರಾಶ್ಯಾಧಿಪತಿ ಷಷ್ಠದಲ್ಲಿದ್ದಾನೆ. ಹೀಗಾಗಿ ಸ್ತ್ರೀಯರಿಗೆ ಸಾಲ ಬಾಧೆ ಸೂಚಿಸ್ತಾ ಇದೆ. ಸ್ವಲ್ಪ ಎಚ್ಚರವಾಗಿರಿ. ಆಮೇಲೆ ನಿಮಗೆ ಈ ಅಷ್ಟಮದಲ್ಲಿ ಮಾಂದ್ಯ ಉದಿಯಾದರೆ ಸ್ವಲ್ಪ ದುಃಖದ ವಾತಾವರಣ ಇರ್ತದೆ. ಹೀಗಾಗಿ ಸೀನಿಯರ್ಸಿಂದ, ಹಿರಿಯರು ಯಾರು ಏನೋ ಅಂದುಬಿಡ್ತಾರಲ್ಲ, ಅದು ನಿಮ್ಮನ್ನು ಕೊರಗುತ್ತೆ. ಅವರು ಹೀಗೆ ಅಂದ್ಬಿಟ್ರಲ್ಲ ಅಂತ ಅದು ಮನಸ್ಸಿಗೆ ಬೇಸರ ಆಗುತ್ತೆ. ಮತ್ತು ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಅನುಕೂಲದ ವಾತಾವರಣ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಈಶ್ವರ ಸನ್ನಿಧಾನದಲ್ಲಿ ಒಂದು ವಿಶೇಷ ಅಭಿಷೇಕ ಮಾಡಿಸಿ, ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಬುದ್ಧಿಬಲ ತುಂಬ ಚುರುಕಾಗಿರುತ್ತದೆ. ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲ ಇದೆ. ಸ್ವಲ್ಪ ದಾಂಪತ್ಯದಲ್ಲಿ ಮನಸ್ತಾಪ ಇದೆ.
ಈ ದಿವಸ ಅಸಹನೆ, ಅಸಮಾಧಾನ ಈ ರೀತಿಯ ಒಂದು ಫಲ ಆ ವಿಚಾರದಲ್ಲಿ. ಸಂಗಾತಿಯಲ್ಲಿ ಸಮಾಧಾನ ಇರಲ್ಲ. ಇನ್ನು ವ್ಯಾಪಾರಿಗಳಿಗೆ ಅಲ್ಲೂ ಅಷ್ಟೇ ನಿಮಗೂ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು ಅದನ್ನು ಸೂಚಿಸ್ತಾ ಇದೆ. ಹೀಗಾಗಿ ಇದರ ನಿವಾರಣೆಗೆ ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸ ನಿಮಗೆ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಬಂಧು ಸ್ನೇಹಿತರಿಂದ ತುಂಬ ಉಪಕಾರ ಸಹಕಾರ ಇದೆ, ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಅನುಕೂಲ ಕಾಣ್ತೀರಾ, ಅದರಲ್ಲೇನು ಸಂಶಯ ಇಲ್ಲ. ಸ್ವಲ್ಪ ಈ ಪೆಟ್ಟು ದೇಹಕ್ಕೆ ತರಚೋದು, ಗಾಯ ಈ ಥರದ್ದು ಏನೋ ಬೆಂಕಿಯ ಸುಟ್ಕೊಳ್ತಕ್ಕಂಥದ್ದು ಈ ಥರದ್ದೊಂದು ಲಕ್ಷಣ ಇದೆ, ಸ್ವಲ್ಪ ಹುಷಾರು. ಮುಖ್ಯವಾಗಿ ಕಬ್ಬಿಣ ತಾಗೋದು ನೋಡಿ, ಕಬ್ಬಿಣ ತಾಗಿ ಪೆಟ್ಟು ಬಿದ್ದು ಪ್ರಾಣ ಸಂಕಟ ಉಂಟಾಗ್ಬಿಡುತ್ತೆ, ಹುಷಾರಾಗಿರಿ. ಈ ದಿವಸ ಶನೈಶ್ಚರ ಕವಚ ಕೇಳಿಸ್ಕೊಳ್ಳಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಧೈರ್ಯ ಸಾಹಸಗಳ ಕಾರ್ಯ ಈ ದಿವಸ. ಅಡ್ವೆಂಚರಸ್ ಅಂತೀವಲ್ಲ ಆ ರೀತಿಯಲ್ಲಿ ನಿಮ್ಮ ಕೆಲಸ ಸಾಹಸಗಾಥೆ ಇರ್ತದೆ. ಇನ್ನು ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ ಇದೆ, ಬಂಧು ಮಿತ್ರರ ಸಹಕಾರ ಚೆನ್ನಾಗಿದೆ, ಒಳ್ಳೆಯ ಪ್ರಯಾಣ, ವಿಹಾರ, ಹೊಸ ವಾಹನ, ವಸ್ತು ಖರೀದಿ ಇಂಥ ಸಾಧ್ಯತೆ, ಅಥವಾ ಒಂದು ವಸ್ತ್ರ, ಒಂದು ಪರ್ಸು, ಏನೋ ಒಂದು ಶಾಪಿಂಗ್ ಡೇ ಇವತ್ತು ಆ ರೀತಿಯಲ್ಲಿದೆ. ಇನ್ನು ಸ್ವಲ್ಪ ಉದರ ಬಾಧೆ ಇದೆ, ಸ್ವಲ್ಪ ಆಹಾರದ ಕಡೆ ಗಮನ ಕೊಡಿ. ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಸುಗ್ರಾಸ ಭೋಜನ, ಒಳ್ಳೆಯ ಊಟ ಸಿಗುತ್ತೆ ಈ ದಿವಸ ನಿಮಗೆ. ಕುಟುಂಬದಲ್ಲಿ ಸಹಕಾರ ಚೆನ್ನಾಗಿದೆ, ಸಂಭಾಷಣೆಯಲ್ಲಿ ನೀವು ಮೈ ಮರಿತೀರಾ, ಆ ರೀತಿಯ ಒಂದು ಹಿತವಾದ ಸಂಭಾಷಣೆ. ಮತ್ತು ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಆದರೆ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ, ಹುಷಾರು, ಎಚ್ಚರವಾಗಿರಿ. ಮತ್ತು ಈ ದಿವಸ ಮುಖ್ಯವಾಗಿ ಈ ಹಳೆ ಸ್ನೇಹಿತರಿಂದ ತೊಡಕುಗಳು, ಏನೋ ಒಂದು ಸಮಸ್ಯೆ ಎದುರಾಗೋ ಸಾಧ್ಯತೆ ಇರ್ತದೆ, ಎಚ್ಚರವಾಗಿರಿ. ಉಳಿದ ಹಾಗೆ ಮನೆಯ ರಿಪೇರಿ, ಏನೋ ಮತ್ತೊಂದು ಹಳೆ ವಸ್ತು ಅದನ್ನು ಸರಿಪಡಿಸ್ತಕ್ಕಂಥ ಅದಕ್ಕೆ ಸಮಯ ವ್ಯರ್ಥ ಆಗೋದು, ಈ ಥರದ್ದು ಒಂದು ಲಕ್ಷಣ ಕೂಡ ಇದೆ. ಕೆಲಸದಲ್ಲೆಲ್ಲ ಅನುಕೂಲಕರವಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ಈ ದಿವಸ ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ಹೆಚ್ಚಿನ ಪರಿಶ್ರಮ ಇದೆ, ಸ್ವಲ್ಪ ಭಯದ ವಾತಾವರಣ ಇದೆ, ಗಂಟಲು ಬಾಧೆ ಸೂಚಿಸ್ತಾ ಇದೆ, ಹೆಚ್ಚಿನ ವ್ಯಯ ನಷ್ಟ ಸೂಚಿಸ್ತಾ ಇದೆ, ಸ್ವಲ್ಪ ವೀಕ್ ಆಗಿದೆ ಈ ದಿವಸ ನಿಮಗೆ. ಈ ದಿವಸ ತಪ್ಪದೆ ಹರಿಹರರ ಪ್ರಾರ್ಥನೆ ಮಾಡ್ಕೋಬೇಕು. ಶಿವಕೇಶವರ, ಶಂಕರ ನಾರಾಯಣರ ಪ್ರಾರ್ಥನೆ ತುಂಬ ಒಳ್ಳೆಯದು. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ನಿಮಗೆ ಹೆಚ್ಚಿನ ವ್ಯಯ ಇದೆ, ಸಂಗಾತಿಯಿಂದ, ತುಂಬ ಪ್ರೀತಿ ಪಾತ್ರರಿಂದ ಹೆಚ್ಚಿನ ನಷ್ಟ, ವ್ಯಯ ಇದನ್ನು ಸೂಚಿಸ್ತಾ ಇದೆ. ಉಡುಗೊರೆ ಕೊಡಿಸುವಾಗ ಸ್ವಲ್ಪ ಎಚ್ಚರವಾಗಿರಬೇಕು ಈ ದಿವಸ. ಧನಸ್ಥಾನದಲ್ಲಿ ಮಾಂದಿ ಇದ್ದಾನೆ, ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಹೀಗಾಗಿ ಸ್ತ್ರೀಯರಿಗಾಗಿ ಅತಿಯಾದ ಖರ್ಚು ಸೂಚಿಸ್ತಾ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ, ತಗಾದೆ ಮಾಡ್ಕೊಂಬಂದುಬಿಡ್ತಾರೆ ಮನೆಗೆ, ಹುಷಾರಾಗಿರಿ ಈ ದಿವಸ. ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಅನುಕೂಲದ ವಾತಾವರಣ ಇದೆ. ಅದರಲ್ಲೂ ವಸ್ತ್ರ ವ್ಯಾಪಾರ, ಹಾಲು, ಹೈನು, ಹರಳು ಇಂಥ ಕ್ಷೇತ್ರದಲ್ಲೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ದಾನ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಆರೋಗ್ಯ ಹಾನಿ ಇದೆ, ಕಣ್ಣಿನ ಬಾಧೆ ಇದೆ, ಮುಖ್ಯವಾಗಿ ಸ್ವಲ್ಪ ಹುಷಾರು. ಅದರ ಹೊರತಾಗಿ ವೃತ್ತಿಯಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಸ್ತ್ರೀಯರಿಗೆ ಲಾಭದಾಯಕವಾಗಿದೆ. ಅಕ್ಕಂದಿರು, ದೊಡ್ಡವರು, ದೊಡ್ಡಮ್ಮ, ಚಿಕ್ಕಮ್ಮ ಇಂಥವರಿಂದ ನಿಮಗೆ ಹೆಚ್ಚಿನ ಸಹಕಾರ, ಸಪೋರ್ಟ್ ಸಿಗುತ್ತೆ, ಆ ಥರದ್ದು ಒಂದು ಲಕ್ಷಣ ಇದೆ. ಉಳಿದ ಹಾಗೆ ಆಹಾರದಲ್ಲಿ ವ್ಯತ್ಯಾಸ ಮಾಡಿಕೊಳ್ಳೋ ಸಾಧ್ಯತೆ ಇದೆ, ಸ್ವಲ್ಪ ಹುಷಾರು. ನೀವು ಕೂಡ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಈ ದಿವಸ ನಿಮಗೆ ಅತಿಯಾದ ವ್ಯಯ ಇದೆ, ಹೀಗಾಗಿ ವ್ಯಯದ ಕಡೆ ಸ್ವಲ್ಪ ಗಮನ ಇರಲಿ. ಅದರ ಹೊರತಾಗಿ ನಿಮಗೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಸ್ತ್ರೀಯರಿಗೆ ಒಂದು ವಿಶೇಷ ಸ್ಥಾನಮಾನ ಸಿಗುತ್ತೆ, ಪ್ರಶಂಸೆಗೆ ಪಾತ್ರರಾಗ್ತೀರಾ, ಲಾಭವೂ ಇದೆ. ವಸ್ತ್ರ ವ್ಯಾಪಾರಿಗಳಿಗೆ ಲಾಭ ಇದೆ, ಹೆಚ್ಚಿನ ಅನುಕೂಲವೇ ಇದೆ, ಆತಂಕ ಬೇಡ. ಪ್ರಾರ್ಥನೆಗೆ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ವಿಶ್ವಾತ್ಮನೇ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಶಾಸ್ತ್ರಿಗಳ ಇವತ್ತಿನ ದಿನ ವಿಶೇಷತೆ ಜೊತೆಗೆ ಹರಿನಾಮ ಸ್ಮರಣೆಯ ಮಹತ್ವ, ರಾಶಿ ಫಲಾಫಲಗಳು ಜೊತೆಗೆ ವೀಕ್ಷಕರು ಕಳಿಸಿದ್ದಂಥ ಸಂದೇಶ, ಅದಕ್ಕೆ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.